ಸಿಂಹರಾಶಿಯವರೇ, ಇಲ್ಲಿದೆ ನಿಮ್ಮ ಅದೃಷ್ಟಕ್ಕೆ ಬಾಗಿಲು ತೆರೆದಿದೆ. 16-05-2026 ಇವತ್ತಿನ ನಿಮ್ಮ ಒಳ್ಳೆಯ ದಿನವಾಗಿದೆ. ಬನ್ನಿ, ಕೊನೆವರೆಗೂ ವಿಡಿಯೋ ಮುಗಿಸೋಣ. ಓಂ ನಮೋ ವೆಂಕಟೇಶಾಯ ನಮಃ. ನಮ್ಮ ಪ್ರತಿಯೊಬ್ಬ ವಾಹಿನಿಯ ವೀಕ್ಷಕರಿಗೆ ಆ ನಮ್ಮ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದವಿರಲಿ. ನಮ್ಮ ಸಿಂಹರಾಶಿ ಅಮಾವಾಸ್ಯೆ ವಿಶೇಷ ಭವಿಷ್ಯ. ಇಂದು ಅಮಾವಾಸ್ಯೆಯ ಶಕ್ತಿಯ ದಿನ. ಸಿಂಹರಾಶಿಯವರಿಗೆ ಈ ದಿನ ಸಾಮಾನ್ಯ ದಿನವಲ್ಲ. ಹಲವು ದಿನಗಳಿಂದ ಮನಸ್ಸಿನೊಳಗೆ ಕಾಡುತ್ತಿದ್ದ ಕಷ್ಟಗಳು, ಹಣದ ತೊಂದರೆಗಳು, ಕೆಲಸದ ಅಡೆತಡೆಗಳು, ಕುಟುಂಬದ ಒತ್ತಡಗಳು ಇವೆಲ್ಲಕ್ಕೂ ಇಂದು ಒಂದು ಹೊಸ ದಾರಿ ಕಾಣುವ ಸಮಯ ಬಂದಿದೆ. ಇಂದು ನೀವು ಕೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯವನ್ನು ಹುಟ್ಟಿಸುವ ಶಕ್ತಿ ಹೊಂದಿದೆ. ಈ ಅಮಾವಾಸ್ಯೆಯ ರಾತ್ರಿ ನಿಮ್ಮ ಜೀವನದಲ್ಲಿ ಮುಚ್ಚಿದ್ದ ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆಯುವ ಸೂಚನೆ ಕಾಣುತ್ತಿದೆ. ಸಿಂಹರಾಶಿಯವರೇ, ನೀವು ಎಷ್ಟು ಬಲಿಷ್ಠರಾಗಿದ್ದರೂ ಕೆಲವೊಮ್ಮೆ ಜೀವನದಲ್ಲಿ ಏಕೆ ಇಷ್ಟು ಕಷ್ಟ ಬರುತ್ತದೆ ಎಂದು ಪ್ರಶ್ನೆ ಮಾಡುತ್ತೀರಾ. ನೀವು ಒಳ್ಳೆಯದು ಮಾಡಿದ್ದರೂ ಪ್ರತಿಫಲ ಸಿಗದೇ ಇರುವ ನೋವು ನಿಮ್ಮೊಳಗೆ ಇದೆ. ಆದರೆ ಇಂದಿನ ಅಮಾವಾಸ್ಯೆ ನಿಮ್ಮ ದುಃಖವನ್ನು ನಿಧಾನವಾಗಿ ಕರಗಿಸುವ ಶಕ್ತಿ ಹೊಂದಿದೆ. ಇಂದು ನೀವು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಒಂದು ದೊಡ್ಡ ಆಸೆ ನೆರವೇರುವ ದಿಕ್ಕಿನಲ್ಲಿ ಚಲನೆ ಆರಂಭವಾಗಬಹುದು. ವಿಶೇಷವಾಗಿ ಹಣದ ವಿಷಯದಲ್ಲಿ ಇಂದು ಒಂದು ಶುಭ ಸುದ್ದಿ ಕೇಳುವ ಸಾಧ್ಯತೆಯಿದೆ. ಬಹಳ ದಿನಗಳಿಂದ ನಿಂತಿರುವ ಕೆಲಸಗಳು ನಿಧಾನವಾಗಿ ಮುಂದೆ ಸಾಗುತ್ತವೆ. ನಿಮ್ಮ ಮೇಲೆ ಇದ್ದ ಕೆಟ್ಟ ದೃಷ್ಟಿ ಮತ್ತು ಅಡೆತಡೆಗಳು ಕಡಿಮೆಯಾಗಲು ಪ್ರಾರಂಭವಾಗುತ್ತವೆ. ಇಂದು ಬೆಳಗ್ಗೆ ಸೂರ್ಯೋದಯದ ನಂತರ ದೇವರ ಮುಂದೆ ಒಂದು ದೀಪ ಹಚ್ಚಿ ಓಂ ನಮೋ ನರಸಿಂಹಾಯ ಎಂದು 21 ಬಾರಿ ಜಪ ಮಾಡಿದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆ ಕಾಣಬಹುದು. ಸಿಂಹರಾಶಿಯವರಲ್ಲಿ ಹಲವರು ಹಣ ಸಂಪಾದಿಸಲು ತುಂಬಾ ಶ್ರಮಿಸುತ್ತಾರೆ. ಆದರೆ ಹಣ ಕೈಯಲ್ಲಿ ಉಳಿಯದೆ ಹೋಗುತ್ತದೆ. ಇಂದು ಅಮಾವಾಸ್ಯೆಯ ಪರಿಣಾಮದಿಂದ ಅನಗತ್ಯ ಖರ್ಚು ಕಡಿಮೆಯಾಗುವ ಸೂಚನೆಯಿದೆ. ನಿಮ್ಮ ಮನೆಯಲ್ಲಿದ್ದ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ದೂರವಾಗುತ್ತದೆ. ಈ ದಿನ ಕಾಗೆಗಳಿಗೆ ಆಹಾರ ಹಾಕಿದರೆ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಇದರಿಂದ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಶಕ್ತಿ ಕಡಿಮೆಯಾಗುತ್ತದೆ. ಇಂದು ಮಧ್ಯಾಹ್ನದ ನಂತರ ಒಂದು ಸಂತಸದ ಸುದ್ದಿ ಕೇಳುವ ಸಾಧ್ಯತೆಯಿದೆ. ನೀವು ನಿರೀಕ್ಷಿಸದ ವ್ಯಕ್ತಿಯಿಂದ ಸಹಾಯ ದೊರೆಯಬಹುದು. ಹಳೆಯ ಸ್ನೇಹಿತರು ಮತ್ತೆ ಸಂಪರ್ಕಕ್ಕೆ ಬರಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಕಾಣಬಹುದು. ವ್ಯಾಪಾರದಲ್ಲಿ ನಿಧಾನವಾಗಿ ಲಾಭ ಹೆಚ್ಚಾಗುವ ಸೂಚನೆಯಿದೆ. ಕುಟುಂಬದಲ್ಲಿ ಇರುವ ಕಲಹಗಳು ಕಡಿಮೆಯಾಗಬಹುದು. ಗಂಡ-ಹೆಂಡತಿ ನಡುವೆ ಇದ್ದ ಮನಸ್ತಾಪ ನಿಧಾನವಾಗಿ ಸರಿಯಾಗಬಹುದು. ಮಕ್ಕಳ ವಿಚಾರದಲ್ಲಿ ಒಳ್ಳೆಯ ಸುದ್ದಿ ಕೇಳಬಹುದು. ಇಂದು ನೀವು ಮಾತನಾಡುವ ಮಾತು ತುಂಬಾ ಶಕ್ತಿಯುತವಾಗಿರುತ್ತದೆ. ಆದ್ದರಿಂದ ಕೋಪದ ಮಾತುಗಳನ್ನು ತಪ್ಪಿಸಿ. ಮೃದುವಾಗಿ ಮಾತನಾಡಿದರೆ ನಿಮ್ಮ ಗೌರವ ಹೆಚ್ಚುತ್ತದೆ. ಅಮಾವಾಸ್ಯೆಯ ದಿನ ರಾತ್ರಿ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲ ಬಳಿ 2 ದೀಪ ಹಚ್ಚಿದರೆ ಕೆಟ್ಟ ಶಕ್ತಿ ದೂರವಾಗುತ್ತದೆ ಎಂದು ನಂಬಲಾಗಿದೆ. ಇದನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಸಿಂಹರಾಶಿಯವರೇ, ನಿಮ್ಮ ಹೃದಯದಲ್ಲಿ ಒಂದು ದೊಡ್ಡ ನೋವಿದೆ. ನಾನು ಇಷ್ಟು ಶ್ರಮಪಟ್ಟರೂ ನನಗೆ ಯಾಕೆ ಫಲ ಸಿಗುತ್ತಿಲ್ಲ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿದೆ. ಆದರೆ ದೇವರು ನಿಮ್ಮ ಶ್ರಮವನ್ನು ನೋಡುತ್ತಿದ್ದಾನೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿ ಹೊಂದಿದೆ. ಕೆಲವರಿಗೆ ಇಂದು ದೂರ ಪ್ರಯಾಣದ ಯೋಗ ಕಾಣಬಹುದು. ಕೆಲವರಿಗೆ ಹಳೆಯ ಸಾಲ ತೀರಿಸುವ ಅವಕಾಶ ದೊರೆಯಬಹುದು. ಕೆಲವರು ಹೊಸ ಕೆಲಸ ಆರಂಭಿಸುವ ಯೋಚನೆ ಮಾಡಬಹುದು. ಇಂದು ಆರಂಭಿಸಿದ ಕೆಲಸ ನಿಧಾನವಾಗಿ ಯಶಸ್ಸಿನ ದಾರಿಗೆ ಹೋಗುವ ಸೂಚನೆಯಿದೆ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ರಾಶಿ ಭವಿಷ್ಯ, ಜ್ಯೋತಿಷ್ಯ ಪರಿಹಾರಗಳು ಮತ್ತು ಜೀವನ ಮಾರ್ಗದರ್ಶನಕ್ಕಾಗಿ ಈಗಲೇ ಜ್ಯೋತಿಷ್ಯ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಹೊಸ ವಿಡಿಯೋಗಳು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಸಹಾಯ ಮಾಡುತ್ತವೆ. ಇಂದು ಸಂಜೆ ಸಮಯದಲ್ಲಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಸಮರ್ಪಿಸಿದರೆ ಮನಸ್ಸಿನ ಭಯ ಕಡಿಮೆಯಾಗುತ್ತದೆ. ನಿಮ್ಮ ಜೀವನದಲ್ಲಿದ್ದ ಶತ್ರುಬಾಧೆ ನಿಧಾನವಾಗಿ ದೂರವಾಗುತ್ತದೆ. ಈ ಅಮಾವಾಸ್ಯೆ ನಿಮ್ಮ ಜೀವನದಲ್ಲಿ ಒಂದು ತಿರುವು ತರಬಲ್ಲ ದಿನ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಚಿಂತನೆ ಇಡಬೇಡಿ. ನಿಮ್ಮ ಅದೃಷ್ಟ ಈಗ ನಿಧಾನವಾಗಿ ಎಚ್ಚರವಾಗುತ್ತಿದೆ. ನೀವು ಹಿಂದೆ ಅನುಭವಿಸಿದ ಕಷ್ಟಕ್ಕೆ ದೇವರು ಫಲ ಕೊಡುವ ಸಮಯ ಹತ್ತಿರ ಬಂದಿದೆ. ಹಣದ ವಿಷಯದಲ್ಲಿ ಇಂದು ಜಾಗ್ರತೆ ಅಗತ್ಯ. ಯಾರಿಗೂ ಅತಿಯಾಗಿ ನಂಬಿಕೆ ಇಟ್ಟು ಹಣ ಕೊಡಬೇಡಿ. ಆದರೆ ಸಂಜೆ ನಂತರ ಹಣ ಸಂಬಂಧಿಸಿದ ಒಳ್ಳೆಯ ಚಲನೆ ಕಾಣಬಹುದು. ಕೆಲವರಿಗೆ ಬಾಕಿ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಇಂದು ನಿಮ್ಮ ಮನೆಯ ಹಿರಿಯರ ಆಶೀರ್ವಾದ ಪಡೆಯುವುದು ತುಂಬಾ ಮುಖ್ಯ. ಅವರ ಕಾಲಿಗೆ ನಮಸ್ಕಾರ ಮಾಡಿದರೆ ನಿಮ್ಮ ಜೀವನದಲ್ಲಿ ಇರುವ ಅಡೆತಡೆಗಳು ಕಡಿಮೆಯಾಗಬಹುದು. ಪಿತೃದೋಷದಿಂದ ಕಷ್ಟ ಅನುಭವಿಸುತ್ತಿರುವವರಿಗೆ ಇಂದು ವಿಶೇಷ ಪರಿಹಾರದ ದಿನ. ರಾತ್ರಿ ಸಮಯದಲ್ಲಿ ಒಂದು ಲೋಟ ನೀರಿಗೆ ಸ್ವಲ್ಪ ಕರ್ಪೂರ ಹಾಕಿ ಮನೆಯ 4 ಮೂಲೆಗಳಲ್ಲಿ ಚಿಮ್ಮಿದರೆ
ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಎಂದು ನಂಬಲಾಗುತ್ತದೆ. ಈ ವಿಧಾನದಿಂದ ಮನೆಯಲ್ಲಿ ಶಾಂತಿ ಹೆಚ್ಚಾಗಬಹುದು. ಸಿಂಹರಾಶಿಯವರೇ, ನೀವು ಧೈರ್ಯದ ಸಂಕೇತ. ಆದರೆ ಕೆಲವರು ನಿಮ್ಮ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಇಂದಿನ ಅಮಾವಾಸ್ಯೆಯ ನಂತರ ನೀವು ಯಾರನ್ನು ನಂಬಬೇಕು ಎಂಬುದು ಸ್ಪಷ್ಟವಾಗುತ್ತದೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಹೊಸ ಬೆಳಕು ಆರಂಭವಾಗುತ್ತಿದೆ. ಹಣ, ಗೌರವ, ಯಶಸ್ಸು, ಮನಃಶಾಂತಿ ಇವೆಲ್ಲವೂ ನಿಧಾನವಾಗಿ ನಿಮ್ಮ ಕಡೆ ಬರುತ್ತಿವೆ. ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣಬಹುದು. ಇಂದು ರಾತ್ರಿ ಮಲಗುವ ಮೊದಲು ಈ ಮಾತು ಹೇಳಿ: ನನ್ನ ಜೀವನದ ಕಷ್ಟಗಳು ದೂರವಾಗಲಿ, ನನ್ನ ಮನೆಗೆ ಸುಖಶಾಂತಿ ಬರಲಿ. ಈ ಪ್ರಾರ್ಥನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಸಿಂಹರಾಶಿಯವರಿಗೆ ಇಂದು ಅಮಾವಾಸ್ಯೆಯ ವಿಶೇಷ ಆಶೀರ್ವಾದವಿದೆ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲೂ ದೇವರ ಕೃಪೆ ಇರಲಿ. ನಿಮ್ಮ ಕಷ್ಟಗಳು ದೂರವಾಗಿ, ನಿಮ್ಮ ಮನೆಗೆ ಹಣದ ಹರಿವು ಹೆಚ್ಚಾಗಿ, ಆರೋಗ್ಯ ಮತ್ತು ಸಂತೋಷ ತುಂಬಿರಲಿ. ಜ್ಯೋತಿಷ್ಯ ದರ್ಶನ.